ಮಾಡ್ಕೊಡ್ತೀನಿ ಇರು ನೋಡಿಲ್ಲ ಇದಕ್ಕೆ ಹಿಂದಕ್ಕಿರು ಎಲ್ಲಿಂದ ಬನ್ನಿ ಮಾಡ್ಕೊಡ್ತೀನಿ ನಾನು ಮಾಡ್ಕೊಡ್ತೀನಿ ಸುಮ್ಮನೆ ಇರು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಮ್ಮ ಗುದ್ಬಿಡ್ತೀನಿ ನಂಗೆ ಮಾಡ್ಕೊಡ್ತೀನಿ ಇರು ಅದೆಲ್ಲ ಮಿಕ್ಸ್ ಮಾಡೋದು ಬೇಡವಿ ನಮ್ಮ ಪಡ್ಡು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಲಾಸ್ಟ್ ಥರ್ಸ್ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಗೌರಿ ಹಬ್ಬ ಆದಮೇಲೆ ಗಣಪತಿ ಹಬ್ಬದ ವ್ಲಾಗನ್ನು ಹಾಕಲೇ ಇಲ್ವಲ್ಲ ಅಂತ ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜನ್ನು ಮಾಡ್ತಾ ಇದ್ರಿ. ನಮ್ಮೂರಲ್ಲಿ ಹೇಗೆ ಅಂತ ಅಂದರೆ ಗಣಪತಿ ಇಟ್ಟಿದ್ದ ದಿನದಿಂದ 3ನೇ ದಿನಕ್ಕೆ ಏನು ಮಾಡ್ತೀವಿ, ಗಣಪತಿಯನ್ನು ಬಿಡ್ತೀವಿ. ಸೊ ಹಾಗಾಗಿ ಜೋರಾಗಿ ಫಂಕ್ಷನ್ ಮಾಡ್ತೀವಿ. ಸೊ ಶುಕ್ರವಾರ ನಮ್ಮೂರಲ್ಲಿ ಹಬ್ಬ ಇದ್ದಿದ್ದು. ಸೊ ಗುರುವಾರ ಅದರ ಒಂದು ಪ್ರಿಪ್ರೇಷನ್ ಎಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ವಿ. ಸೊ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಕರೆಯುವಂಥದ್ದು ವರ್ಷಕ್ಕೊಂದ್ಸಲ ಇದೇ ಜೋರಾಗಿ ಮಾಡುವಂಥ ಹಬ್ಬ. ಇದನ್ನು ಬಿಟ್ಟರೆ ಮಾರಮ್ಮನ ಜಾತ್ರೆ ಅಂತ ಮಾಡ್ತಾರೆ. ಸೊ ಕೆಲವೊಂದು ಸಲ 5 ವರ್ಷ, ಕೆಲವೊಂದು ಸಲ 3 ವರ್ಷ. ಸೊ ಈ ರೀತಿ ಯಾವಾಗ ಅನುಕೂಲ ಆಗುತ್ತೆ ಸೊ ಆ ರೀತಿ ಮಾಡ್ತಾರೆ. ಸೊ ಇಲ್ಲಿ ಶುಕ್ರವಾರ ನಮ್ಮದು ಹಬ್ಬ ಇದ್ದಿದ್ದರಿಂದ ಗುರುವಾರ ಎಲ್ಲ ಒಂದು ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿತ್ತು. ಸೊ ಬೆಳಗ್ಗೆ ಎದ್ದು ದೋಸೆ ಮಾಡೋಣ ಅಂತ ದೋಸೆ ಹಿಟ್ಟೆಲ್ಲ ಕೂಡ ಬ್ಯಾಟರನ್ನು ರೆಡಿ ಮಾಡಿದರೆ, ಬಟ್ ನಮ್ಮ ದಿಯಾ ಪಡ್ಡು ಮಾಡು ಅಂತ ಬೆಳಗ್ಗೆ ಎದ್ದಾಗ್ಲಿಂದನೂ ಕೂಡ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ಲು. ಸೊ ಓಕೆ ಅದನ್ನೇ ಮಾಡಿಬಿಡೋಣ, ದೋಸೆ ತಿನ್ನೋರಿಗೆ ದೋಸೆ ಹಾಕ್ಕೊಡೋಣ, ಪಡ್ಡು ಅಂತಿದ್ದಾಳೆ ಅಲ್ವಾ. ಸೊ ಇಬ್ಬರಿಗೂ ಪಡ್ಡು ಮಾಡಿಕೊಟ್ಬಿಡೋಣ ಅಂತ ಪಡ್ಡುನೇ ಮಾಡಿಬಿಟ್ಟೆ. ಸೊ ಬೆಳಗ್ಗೆ ಎದ್ದು ಚಟ್ನಿಯನ್ನು ಮಾಡಿಬಿಟ್ಟು ಆನಂತರ ತಿಳಿ ಸಾಂಬಾರು ಕೂಡ ಮಾಡಿದ್ದೆ, ಬೇಳೆ ಟೊಮೊಟೊದು. ಆನಂತರ ಏನು ಕಾಟ ಕೊಡ್ತಿದ್ಲಲ್ವ, ಸೊ ಫಸ್ಟ್ ತಿಂದುಬಿಡ್ಲಿ ಅವಳು ಅಂತ ಏನು ಮಾಡಿದೆ, ಅವಳಿಗೇ ಕೊಟ್ಟೆ. ಇನ್ನು ಶುಕ್ರವಾರ ಹಬ್ಬ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಬೇಕಾಗಿರುವಂಥ ಪ್ರಿಪ್ರೇಷನ್ ಎಲ್ಲನೂ ಕೂಡ ಮಾಡ್ಕೋಬೇಕು ಅಂತ. ಅಂದರೆ ಎಲ್ರಿಗೂ ಕೂಡ ಹಬ್ಬಕ್ಕೆ ಕರಿತೀವಿ. ಸೊ ಏನೇನು ಬೇಕಾಗಿರುತ್ತೆ, ಒಬ್ಬರೇ ಇರ್ತೀವಿ ಅಲ್ವಾ ಮನೆಗಳಲ್ಲಿ. ಸೊ ಬೇಕಾಗಿರೋದನ್ನ ಪ್ರಿಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೇ ಈಸಿ ಆಗುತ್ತೆ ಅಂತ. ಸೊ ಒಬ್ಬೊಬ್ಬರೇ ಇರೋದ್ರಿಂದ ಮುಂಚೆನೇ ಮಕ್ಕಳಿರೋ ಮನೆಯಲ್ಲಿ ಪ್ರಿಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಕೆಲಸಗಳೆಲ್ಲನೂ ಕೂಡ. ಸೊ ಹಾಗಾಗಿ ಎಲ್ಲನೂ ಕೂಡ ತಿಂಡಿ ತಿಂದು ಆನಂತರ ಹೊರಗಡೆ ಬಂದು ಒಂದು 5 ನಿಮಿಷ ಕುತ್ಕೊಳ್ಳೋಣ ಅಂತ ಕುತ್ಕೊಂಡೆ. ಸೊ ಡ್ರಮ್ ಸೆಟ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಸೊ ಊರಲ್ಲಿ. ಹಾಗಾಗಿ ಸೋನೆ ಬರ್ತಾಯಿತ್ತು, ಬಿಸಿ ಹತ್ತಾಯಿತ್ತು. ಸೊ ಹಾಗಾಗಿ ಆ ಡ್ರಮ್ ಸೆಟ್ ಸೌಂಡ್ಗೆ ನಮ್ದಿಯ ಆಚೆ ಬಂದು ಡ್ಯಾನ್ಸ್ ಮಾಡ್ತಿದ್ರು. ತಲೆಗೆ ಫುಲ್ ಎಣ್ಣೆ ಹಚ್ಬಿಟ್ಟಿದ್ದೆ. ಇನ್ನು ಆಲ್ಮೋಸ್ಟ್ ಶುಕ್ರವಾರ ಹಬ್ಬ ಅಂದರೆ ಶನಿವಾರನೂ ಎಣ್ಣೆ ಹಚ್ಚೋದಕ್ಕಾಗೋದಿಲ್ಲ. ಪ್ರತಿ ಸಂಡೇ ಏನು ಮಾಡ್ತೀನಿ, ಇಬ್ಬರಿಗೂ ಕೂಡ ಮೈಗೆಲ್ಲ ಎಣ್ಣೆ ಹಚ್ಚಿ ಬಿಟ್ಬಿಡ್ತೀನಿ. ಸೊ ತಲೆ ಮೈಗೆ ಎಲ್ಲನೂ ಕೂಡ. ಬಟ್ ತಲೆಗೆ ಮಧ್ಯದಲ್ಲಿ ಒಂದು 2 ಡೇಸ್ ಹಾಕ್ತಾನೆ ಇರ್ತೀನಿ, ಭಾನುವಾರ ಬಿಟ್ಟರೆ. ಸೊ ಹಾಗಾಗಿ ಹರಳೆಣ್ಣೆನ ತಲೆಗೆ ಫುಲ್ ಹಾಕ್ಬಿಟ್ಟಿದ್ದೆ. ಆನಂತರ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಸ್ವಲ್ಪ ಪುಳಿಯೋಗರೆ ಮಾಡೋಣ ಹಬ್ಬಕ್ಕೆ. ಪ್ರತಿ ವರ್ಷ ಚಿತ್ರಾನ್ನ ತಿಂದು ಬೇಜಾರು ಅಂತ ಅಂದ್ಕೊಂಡು ಪುಳಿಯೋಗರೆದು ಪೌಡರ್ ಎಲ್ಲ ರೆಡಿ ಮಾಡಿಬಿಟ್ಟು ಮಾಡಿಟ್ಬಿಡೋಣ ಅಂತ. ಅಂದರೆ ಇವಾಗ ಒಂದಿನ ಮುಂಚೆನೇ ಮಾಡಿದ್ರೆ ಒಂದು ಎಲ್ಲ ಹದವಾಗಿ ಗೊಜ್ಜು ಕೂಡ್ಕೊಳ್ಳುತ್ತೆ. ಸೊ ಹಾಗಾಗಿ ಮಾಡಿಟ್ಬಿಡೋಣ ಅಂತ ಏನು ಮಾಡಿದೆ, ನಮ್ಮ ದಿಯಾನ ಮಲಗಿಸ್ಬಿಟ್ಟು ಪೌಡರ್ ಆಗಿರ್ಬೋದು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಫೈನಲ್ ಆಗಿ ಗೊಜ್ಜನ್ನು ಕೂಡ ಮಾಡಿಬಿಟ್ಟೆ. ಸೊ ಇವಾಗ ಚಿತ್ರಾನ್ನಕ್ಕೆ ಕಟ್ ಮಾಡಿಕೊಂಡು ಆವಾಗಲೇ ಎಲ್ಲನೂ ಕೂಡ ಮಾಡ್ಕೊಳ್ಳೋದಕ್ಕಿಂತ ದಿ ಬೆಸ್ಟ್ ಒಂದು ಸೈಡ್ಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದು ಪುಳಿಯೋಗರೆ ಅಂತಲೇ. ಸೊ ನಮ್ಮ ದಿಯಾಗಂತೂ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗಲೂ ಪಡ್ಡು ಅಂತಾಳೆ, ಅದನ್ನು ಬಿಟ್ಟರೆ ಗೊಜ್ಜನ ಅದು ಪುಳಿಯೋಗರೆ ಗೊಜ್ಜನ ಅಂತಲೇ ಅಂತಿರ್ತಾಳೆ ಯಾವಾಗಲೂ ಕೂಡ. ಸೊ ಹಾಗಾಗಿ ಅದನ್ನೇ ಮಾಡಿಬಿಡೋಣ. ಯಾವ ಸಲನೂ ಮಾಡಿರಲಿಲ್ಲ, ಬಟ್ ಇದೇ ಫಸ್ಟ್ ಟೈಮ್ ಪುಳಿಯೋಗರೆನ ಮಾಡಿದ್ದು ಅಂತಲೇ ಹೇಳ್ಬೋದು. ಆಲ್ಮೋಸ್ಟು ಗೊಜ್ಜನ್ನು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟೆ. ಏಕೆ ಅಂತಂದರೆ ಒಂದು 20-30 ಜನಕ್ಕೆ ಬೇಕಾಗುತ್ತೆ ಅಲ್ವಾ. ಸೊ ನೆಂಟರೆಲ್ಲ ಬರೋದ್ರಿಂದ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಈ ರೀತಿ ಮಾಡಿಟ್ಕೊಂಡ್ರೆ ನಮಗೇ ಈಸಿ ಆಗುತ್ತೆ ಅಂತ ಒಂದಿನ ಮುಂಚೆನೇ
ಗೊಜ್ಜನ್ನು ಕೂಡ ಮಾಡಿದೆ. ಇನ್ನು ಸಂಜೆ ಆರ್ಕೆಸ್ಟ್ರಾ ಕೂಡ ಇತ್ತು. ಸೊ ಗುರುವಾರ ನೈಟು ತುಂಬ ಅಂದರೆ ತುಂಬಾ ಮಳೆ ಅಂತಲೇ ಹೇಳ್ಬೋದು. ಆರ್ಕೆಸ್ಟ್ರಾನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ 9 ಗಂಟೆ 9:30 ಆದರೂ ಮಳೆ ನಿಲ್ಲೇ ಇಲ್ಲ. ಆನಂತರ ಸ್ವಲ್ಪ ಕಡಿಮೆ ಆದಮೇಲೆ ಸ್ಟಾರ್ಟ್ ಕೂಡ ಮಾಡಿದ್ರು ಅಂತ ಹೇಳ್ಬೋದು. ಎಲ್ಲನೂ ಛತ್ರಿ ಇಟ್ಕೊಂಡೆ ನೋಡ್ಕೊಂಡು ನಿಂತ್ಕೊಂಡ್ರು. ಸೊ ನಾವು ಕೂಡ ಒಂದು 12 ಗಂಟೆವರೆಗೂ ನೋಡಿಬಿಟ್ಟು ಆನಂತರ ಮನೆಗೆ ಬಂದೆ. ಮನೆಯಲ್ಲಿ ಮತ್ತೆ ಏನಾದರೂ ಪೂಜೆದು ಮತ್ತು ನೆಲ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ. ಸೊ ಅದನ್ನೆಲ್ಲನೂ ಕೂಡ ರೆಡಿ ಮಾಡಿಬಿಟ್ಟೆ ಆನಂತರ ಹೋಗಿದ್ದೆ. ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಹಬ್ಬದ ವ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡದೆ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್ ಬಾಯ್.